So the complete 30-40 plot south facing. So south we have a wide road of 25-30 feet road ಆಗಿರುತ್ತೆ. ಸೊ ಪ್ಯೂರ್ ರೆಸಿಡೆನ್ಷಿಯಲ್ ಏರಿಯಾ ಅಲ್ಲಿ ಲೊಕೇಟ್ ಆಗಿರುವಂಥ ಸೈಟ್ ಇದು. ಸೊ ಆರ್ ಆರ್ ನಗರ್ ಅಂದ ತಕ್ಷಣ ನಮಗೊಂದು ಡಿವೈನ್ ಫೀಲ್ ಇರುತ್ತೆ. ಅದೇ ಡಿವೈನ್ ಫೀಲ್ ಜೊತೆಗೆ ಕಟ್ಟಿರುವಂಥ ಒಂದು ಎಕೋ ಬಿಲ್ಡಿಂಗ್ ಮನೆ ಇದು. ಪಾರ್ಕಿಂಗ್ ಬಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಪಾರ್ಕಿಂಗ್, ಜಸ್ಟ್ 20 feet by 15 feet ಇರೋಂಥದ್ದು. ಇದು ರೂಫ್ ಹೈಟ್ ನೋಡಿದ್ರೆ ನಾವು ಮೆಸ್ಲೈನ್ ತೊಗೊಂಡಿರೋದ್ರಿಂದ ರೂಫ್ ಹೈಟ್ ಕಡಿಮೆ ಇದೆ. ಸ್ಟ್ರೈಟ್ ಪ್ಯಾರಲಲ್ ಪಾರ್ಕಿಂಗ್ ಆಗುತ್ತೆ. ಸ್ಟ್ರೈಟ್ ಒಂದು ಪರ್ಪೆಂಡಿಕ್ಯುಲರ್ ಕಾರ್ ಪಾರ್ಕಿಂಗ್ ಮತ್ತು ಒಂದು 2 to 3 ಟೂ ವೀಲರ್ಸ್ ಪಾರ್ಕಿಂಗ್ ಇರೋಂಥದ್ದು. ಇಲ್ಲಿ ವಾಲ್ಸ್ ನೋಡಿದ್ರೆ ನಮಗೆ ಇದು ಫ್ಲೋರ್ ರೈಟ್ ಮಾಡಿರೋದ್ರಿಂದ ರೋಡ್ ಲೆವೆಲಿಂದ ಒಂದು ಬಿಲ್ಡಿಂಗ್ ಒಂದು 3 feet ಹೈಟ್ ಇರೋದ್ರಿಂದ ಇದನ್ನು ಜಸ್ಟ್ ಒಂದು ನ್ಯಾಚುರಲ್ ಕ್ಲಾಡಿಂಗ್ ಕೊಟ್ಟು ಮುಗಿಸ್ಕೊಂಡಿದ್ದೀವಿ. SSM ಔಟ್ಸೈಡ್ನ ಒಂದು ನ್ಯಾಚುರಲ್ ಕ್ಲಾಡಿಂಗ್ ಕೊಟ್ಟು ಮುಗಿಸ್ಕೊಂಡಿದ್ದೀವಿ. ದೆನ್ ವಿ ಹ್ಯಾವ್ ರಿಟೈನ್ಡ್ ದ ಸೇಮ್ ಪ್ಯಾಟ್ರನ್, ಕಲರ್ಸು ಗ್ರೇ ಮತ್ತು ನ್ಯಾಚುರಲ್ ವಾಲ್ಸ್ನ ಹಂಗೆ ಮೇಂಟೈನ್ ಮಾಡಿರೋಂಥ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಪಾರ್ಕಿಂಗ್. ಇದರಲ್ಲಿ ಸಮ್ ಪಾರ್ಟ್ ಆಫ್ ದ ಪಾರ್ಕಿಂಗ್ನ ನಾವು ಗಾರ್ಡನ್ ಪರ್ಪಸ್ಸಿಗೆ ಬಿಟ್ಟಿದ್ದೀವಿ. ಫ್ರಮ್ ಅಗೇನ್ ಗಾರ್ಡನ್ ಇಳಿಸ್ಬಿಟ್ಟು ಸೊ ಥ್ರೂ ದಿಸ್ ಗಾರ್ಡನ್ ದೇ ಕ್ಯಾನ್ ವಾಕ್ ಥ್ರೂ ದರ್ ಹೋಮ್. ಸೊ ಮೇನ್ ಡೋರಿಗೆ ಬರೋದಾದರೆ ತುಂಬ ಸಿಂಪಲ್ಲಾಗಿ ಸಿಂಪಲ್ ಟೀಕುಡ್ ಫ್ರೇಮ್ ವಿತ್ ಬ್ಯಾಟನ್ಸ್ ಅಷ್ಟೇ ಡಿಸೈನ್ ಮಾಡಿರೋಂಥ, ನೋ ಕಾರ್ವಿಂಗ್ಸ್, ನೋ ಹ್ಯೂಜ್ ಬ್ರಾಸ್ ಫಿಟ್ಟಿಂಗ್ಸ್, ಅದೆಲ್ಲ ಏನೂ ಆಗದೆ ವಿ ಕೆಪ್ಟ್ ಇಟ್ ವೆರಿ ಸಿಂಪಲ್. ಸೊ ಇಟ್ ಮ್ಯಾಚಸ್ ದ ಹೋಲ್ ಥೀಮಿಗೆ ಮ್ಯಾಚ್ ಆಗಂಗೆ ಜಸ್ಟ್ ಸಿಂಪಲ್ ಡೋರು. ಇದು 8 feet ಇರೋದ್ರಿಂದ ನಮಗೆ ಹ್ಯೂಜ್ ಆಗಿ ಒಳ್ಳೆ ಲುಕ್ ಕಾಣಿಸುತ್ತೆ. ಜಸ್ಟ್ ವಿತ್ ಅ ಬ್ಯಾಟನ್ ಆ್ಯಂಡ್ ನೀಟ್ ಲುಕ್ ಕೊಡೋವಂಥ ಒಂದು ಬ್ರಾಸ್ ಹ್ಯಾಂಡ್ಲ್ ಜೊತೆಗೆ ಈ ಡೋರ್ನ ಫಿನಿಶ್ ಮಾಡಿದ್ದೀವಿ. ಸೊ ಆ್ಯಸ್ ಸೂನ್ ಆಸ್ ನಾವು ಲಿವಿಂಗ್ ಎಂಟ್ರಿ ಆಗಿದ ತಕ್ಷಣ ವಿ ಕ್ಯಾನ್ ಸಿ ಎ ಹ್ಯೂಜ್ ಲಿವಿಂಗ್, ಅಂದರೆ ಎಲ್ಲೂ ಇಂಟರ್ ಕನೆಕ್ಟೆಡೋ ಅಥವಾ ಗೋಡೆಗಳು ಏನೂ ಇಲ್ಲದೆ ಇರೋ ಥರ ಒಂದು ಹ್ಯೂಜ್ ಲಿವಿಂಗ್ ಇದೆ, ವಿಚ್ ಅಕಾಮಡೇಟ್ಸ್ ಎ ಸಿಂಪಲ್ TV ಯೂನಿಟ್ಸ್ ವಿತ್ ಎ ಸಿಂಗಲ್ ಸೀಟಿಂಗ್ ಸೋಫಾ ಇದೆ. ದೆನ್ ಇವೆಲ್ಲ ನಮಗೆ ಜಾಗ ಇದೆಯೋ, ಇಲ್ಲೆಲ್ಲ ನಮಗೆ ವಿಂಡೋಸ್ ಇದೆಯೋ ಅಲ್ಲೆಲ್ಲ ನಾವು ವಿ ಹ್ಯಾವ್ ಕ್ರಿಯೇಟೆಡ್ ಎ ಸೀಟಿಂಗ್ ಸೊ ದಟ್ ಈಸಿಲಿ ಅದೊಂದು ಫರ್ನಿಚರ್ ಥರನೂ ಆ್ಯಡ್ ಆಗುತ್ತೆ. ದೆನ್ ಒಳ್ಳೆ ಲುಕ್ಕನ್ನು ಕೊಡ್ತಾ ಬರುತ್ತೆ. ಸೊ ರಾದರ್ ದೆನ್ ಕಾರ್ಪೆಟ್ ಬದಲು ವಿ ಹ್ಯಾವ್ ಚೇಂಜ್ ಅಂದರೆ ಕೋಟಾ ಸ್ಟೋನ್ಸ್ ಎಲ್ಲ ವಿ ಹ್ಯಾವ್ ಯೂಸ್ ಅ ಡಿಫ್ರೆಂಟ್ ಕಲರ್. ಇಟ್ ಗಿವ್ಸ್ ಎ ಡಿಫ್ರೆಂಟ್ ಕಾರ್ಪೆಟ್ ಲುಕ್ ಕೊಡುತ್ತೆ. ದೆನ್ ಡಿವೈಷನ್ಗೋಸ್ಕರ ಅಂದರೆ ಜಸ್ಟ್ ಒಂದು ಡಿವಿಷನ್ಗೋಸ್ಕರ ಇಲ್ಲಿ ವಿ ಹ್ಯಾವ್ ಯೂಸ್ಡ್ ಎ ವುಡನ್ ಪಿಲ್ಲರ್ಸ್. ಸೊ ಅದೇ ನಮಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಎಂಟ್ರೆನ್ಸ್ ಕ್ಯೂಟ್ ಫಾಯರ್ ಥರ, ಅಂದರೆ ಇಟ್ ಡಿವೈಡ್ಸ್ ದ ಅದರ್ ಏರಿಯಾಸ್. ಅದೇ ಥರ ವೆನ್ ವಿ ಮೂವ್ ಟು ಡೈನಿಂಗ್, ಲಿವಿಂಗಿಂದ ಸೇಮ್ ಅದೇ ಒಂದು ವುಡನ್ ಪಿಲ್ಲರ್ ನಮಗೆ ಒಂದು ಡಿವಿಷನ್ ಥರ ಕೊಡುತ್ತೆ. ಸೇಮ್ ಆ್ಯಸ್ ವೆಲ್ ಆಸ್ ಟುವರ್ಡ್ಸ್ ಮೂವಿಂಗ್ ಟುವರ್ಡ್ಸ್ ದ ಡೈನಿಂಗು ನಮಗೆ ಅದೇ ಒಂದು ಯೆಲ್ಲೋ ಕೋಟಾ ಸ್ಟೋನ್ಸು ನಮಗೆ ಕಾರ್ಪೆಟ್ ಥರ ವೆಲ್ಕಮ್ ಮಾಡುತ್ತೆ. ಸೊ ಓವರ್ ಆಲ್ ಬಿಲ್ಡಿಂಗಲ್ಲಿ ವಿ ಹ್ಯಾವ್ ಯೂಸ್ಡ್ ಕೋಟಾ, ಗ್ರೀನ್ ಮತ್ತು ಯೆಲ್ಲೋ ಕಾಂಬಿನೇಷನ್ಸ್ನ ಯೂಸ್ ಮಾಡ್ತಾ ಬಂದಿದ್ದೀವಿ. ಆ್ಯಸ್ ಸೂನ್ ಆಸ್ ವಿ ಎಂಟರ್ ದ ಫಸ್ಟ್ ಲ್ಯಾಂಡಿಂಗ್, ಇಲ್ಲಿಂದಾನೇ ನಮಗೆ ಫಸ್ಟ್ ಮೆಸ್ಲೈನ್ ಫ್ಲೋರ್ ಶುರು ಆಗುತ್ತೆ. ಫಸ್ಟ್ ಮೆಸ್ಲೈನ್ ಫ್ಲೋರಲ್ಲಿ ವಿ ಹ್ಯಾವ್ ಒನ್ ಬೆಡ್ರೂಮ್ ಇದೆ, ವಿಚ್ ಇಸ್ ಸಿಂಪಲ್ ಬೆಡ್ರೂಮ್ ವಿತ್ ಕಾರ್ನರ್ ಸೀಟಿಂಗ್ ಇರೋವಂಥ ಬೆಡ್ರೂಮ್. ಇಲ್ಲಿ ವಿಶೇಷತೆ ಅಂದರೆ ಯಾವುದೇ ರೂಮಿಂದ ನೋಡಿದ್ರೂ ಫ್ರಮ್ ಕಾರ್ನರು ಅಥವಾ ವಿಂಡೋಯಿಂದ ವಿ ಕ್ಯಾನ್ ಕನೆಕ್ಟ್, ಅಂದರೆ ಬಾಲ್ಕನಿಗಾಗಲಿ ಅಥವಾ ರೋಡ್ಗಾಗಲಿ ಎಂಟ್ರೆನ್ಸ್ಗಾಗಲಿ ಎಲ್ಲಿಂದ ಬೇಕಾದ್ರೂ ನಮಗೆ ಇಂಟರ್ ಕನೆಕ್ಟ್ ಮಾಡ್ಬೋದು. ಆ ಥರ ಕಂಪ್ಲೀಟ್ ಡಿಸೈನ್ ಆಗಿದೆ ಈ ರೂಮ್ಸ್. ಸೊ ಈ ರೂಮ್ ಸಿಂಪಲ್, ಕಂಪ್ಲೀಟ್ ಒಂದು ಸ್ಟೋರೇಜ್, ದೆನ್ ಒಂದು ಕಾಸಿ ಸೀಟಿಂಗ್ ಏರಿಯಾ ಸಿಕ್ಕಿದೆ, ಒಂದು ವಾರ್ಡ್ರೋಬ್ ಒಂದು ಏರಿಯಾ, ದೆನ್ ಅ ಕಾಟ್, ದೆನ್ ಎ ಸ್ಪೇಸ್ ಫಾರ್ ಮಲ್ಟಿಪರ್ಪಸ್ ಏರಿಯಾ, ದೆನ್ ಒಂದು ಕಾರ್ನರಲ್ಲಿ ವಿ ಹ್ಯಾವ್ ಕ್ರಿಯೇಟೆಡ್ ಅ ಕಾಸಿ ಸೀಟಿಂಗ್. ಅಲ್ಲಿಂದ ವಿ ಹ್ಯಾವ್ ಇಂಟರ್ ಕನೆಕ್ಟ್ ಟು ಎಂಟ್ರೆನ್ಸು ಮತ್ತು ರೋಡ್ ವ್ಯೂ ಸಿಗ್ತಾ ಹೋಗುತ್ತೆ. ದೆನ್ ಪಾರ್ಕಿಂಗಿಂದ ಕನೆಕ್ಟ್ ಆಗ್ತಿರೋ ಗಾರ್ಡನ್ಗೂ ಅದು ವ್ಯೂ ಸಿಗ್ತಾ ಹೋಗುತ್ತೆ. ಆ್ಯಸ್ ಸೂನ್ ಆಸ್ ನಾವು ಸೆಕೆಂಡ್ ಫ್ಲೈಟ್ ಬಂದಿದ ತಕ್ಷಣ ಥರ್ಡ್ ಲೆವೆಲ್ ಆಫ್ ಹೌಸ್, ಇದು ಒಂದು ನಮಗೆ 2 ಬೆಡ್ರೂಮ್ ಮತ್ತು ಒಂದು ಕಾಮನ್ ಬಾಲ್ಕನಿನ ಕನೆಕ್ಟ್ ಮಾಡೋವಂಥ ಏರಿಯಾ. ಸೊ ಅಗೇನ್ ಇಲ್ಲೂ ಅಷ್ಟೇ ಎ ಸಿಂಪಲ್ ಓಪನ್ ಮಿನಿ ಲಿವಿಂಗು ವಿತ್ ಎ ಸೀಟಿಂಗ್ ಆ್ಯಂಡ್ ಎ ಮಿನಿ ವರ್ಕ್ ಸ್ಟೇಷನ್ ಇರೋವಂಥ ಜಾಗ. ದೆನ್ ಇಲ್ಲಿಂದ ವಿ ಕ್ಯಾನ್ ಕನೆಕ್ಟ್ ಟು ಎ ಬಾಲ್ಕನಿ.
ಸೊ ನಾವು ಥರ್ಡ್ ಲೆವೆಲ್ಗೆ ಬಂದಾಗ 2 ರೂಮ್ಸ್ ಇದೆ. ಅಲ್ಲಿ ಇದೊಂದು ಚಿಲ್ಡ್ರನ್ಸ್ ಬೆಡ್ರೂಮು. ಸೊ ಈ ಬೆಡ್ರೂಮಲ್ಲಿ ವಿ ಹ್ಯಾವ್ ಕ್ರಿಯೇಟೆಡ್ ಕಟ್ಔಟ್, ಅಂದರೆ ಮೇಲ್ಗಡೆ ಟೆರಸ್ ಇರೋದ್ರಿಂದ ಇಲ್ಲೊಂದು ಕಟ್ಔಟ್ ಕೊಟ್ಟಿದ್ದೀವಿ. ಸೊ ಯಥೇಚ್ಛವಾಗಿ ಇದು ತುಂಬ ಕ್ರ್ಯಾಂಪ್ಡ್ ಆಗಿರೋದ್ರಿಂದ, ಅಂದರೆ ಅಡ್ಜಾಯ್ನಿಂಗ್ ಬಿಲ್ಡಿಂಗ್ಸ್ ತುಂಬ ಕ್ರ್ಯಾಂಪ್ಡ್ ಇರೋದ್ರಿಂದ ಯಥೇಚ್ಛವಾಗಿ ಬೆಳಕು ಬೇಕು ಅಂದ್ಬಿಟ್ಟು ಇಲ್ಲೊಂದು ಸೆಟ್ ಬ್ಯಾಕ್ ಬಿಟ್ಕೊಂಡಿದ್ದೀವಿ. ಸೊ ಈ ಸೆಟ್ ಬ್ಯಾಕ್ ಇಟ್ ಬ್ರಿಂಗ್ಸ್ ನ್ಯಾಚುರಲ್ ಲೈಟ್. ಸೊ ಈ ಕಾನ್ಸೆಪ್ಟಿಗೆ, ಅಂದರೆ ನಾವು ಯೂಸ್ ಮಾಡಿರೋ ಸೀಲಿಂಗ್ಸ್ಗಾಗಿರಲಿ, ಯೂಸ್ ಮಾಡಿರೋ ಕಾನ್ಸೆಪ್ಟಿಗೆ ಈ ಬೆಳಕು ಈ ರೂಮ್ಗೆ ತುಂಬ ಯಥೇಚ್ಛವಾಗಿ ಕೊಡುತ್ತೆ. ಆ್ಯಂಡ್ ದ ಸೇಮ್ ಟೈಮ್ ಈ ಬೆಳಕು ನಾವು ಎಲ್ಲಿ ಯುಟಿಲೈಸ್ ಮಾಡಿದ್ದೀವಿ ಅಂದರೆ ಟುವರ್ಡ್ಸ್ ಕಾರ್ನರ್ ಸೀಟಿಂಗ್ ಇರೋ ಕಡೆ, ಅಂದರೆ ಎಲ್ಲಿ ನಮಗೆ ವಿಂಡೋ ಬರ್ತಿದೆಯೋ ವಿಂಡೋ ಸೀಟಿಂಗ್ ಎದುರುಗಡೆ ನಾವೊಂದು ನ್ಯಾಚುರಲ್ ಲೈಟ್ಸ್ ಕೊಟ್ಟಿದ್ದೀವಿ. ದೆನ್ ಕಮಿಂಗ್ ಟು ಓವರ್ ಆಲ್ ರೂಮ್, ಈ ರೂಮಲ್ಲಿ ಕಂಪ್ಲೀಟ್ ನಾವು ಪನ್ನಿಂಗ್ ಮಾಡಿದ್ದೀವಿ. ಸೊ ದಟ್ ಎಲ್ಲೂ ನಮಗೆ ರೆಡ್ ಬ್ರಿಕ್ಸ್ ಬೇಡ ಅಂತ ಹೇಳಿ ಈ ರೂಮಲ್ಲಿ ಕಂಪ್ಲೀಟಾಗಿ ಪನ್ನಿಂಗ್ ಮಾಡಿದ್ದೀವಿ. ಸೊ ಹಾಗೆ ಇದು ಸೆಕೆಂಡ್ ರೂಮ್ ಅಂದಾಗ ಅದು ಸ್ವಲ್ಪ ಸಿಂಪಲ್ ಕಂಪ್ಲೀಟ್ ರೂಮು ಪನ್ನಿಂಗ್ ಮಾಡಿದ್ದೀವಿ. ಎ ಸೀಟಿಂಗ್ ವಿತ್ ಅ ವಿಂಡೋ, ಎ ಲಾರ್ಜ್ ವಿಂಡೋ ಅಕಾಮಿಡೇಟೆಡ್ ವಿತ್ ಅ ಸ್ಟಡಿ ಯೂನಿಟ್ಟು ಮತ್ತು ವಾರ್ಡ್ರೂಮ್. ತುಂಬ ಸಿಂಪಲ್ಲಾಗಿ ಹೋಲ್ಡ್ ಮಾಡಿದ್ದೀವಿ. ನಮಗೆ ಪ್ರಾವಿಷನ್ ಇದ್ದು ಈ ಥರ ನಾವೊಂದು ವಿಂಡೋ ವಿತ್ ಸೀಟಿಂಗ್ ಕೊಡ್ತೀವಿ ಅಂದಾಗ, ಪ್ರಾವಿಷನ್ ಇದ್ದರೆ ಈ ಥರ ಒಂದು ಕಟ್ಔಟ್ ಕೊಡೋದ್ರಿಂದ ನಮಗೆ ಎಂಟೈರ್ ಸೀಟಿಂಗ್ ನಮಗೆ ಒಳ್ಳೆ ಒಂದು ಬ್ಯೂಟಿಫಿಕೇಷನ್ ಬರುತ್ತೆ. ಪ್ಲಸ್ ನಮ್ಮ ಇಡೀ ರೂಮಿಗೆ ಒಂದು ಸ್ವಲ್ಪ ಬೆಳಕನ್ನ ಯಥೇಚ್ಛವಾಗಿ ತರುತ್ತೆ. ಸೊ ಪ್ರಾವಿಷನ್ ಇದ್ದರೆ ಈ ಥರ ವಿಂಡೋ ಜೊತೆ ಈ ಕಟ್ಔಟ್ನ ಮಿಸ್ ಮಾಡಬೇಡಿ. As soon as we enter the third flight, we are entering into the 4th level of this house. ಇಲ್ಲಿ ಬಂದಾಗ a complete master bedroom with a study unit and a interconnection to balcony and the road level. ಪ್ರತಿ ಫ್ಲೋರಲ್ಲೂ ನಮಗೆ ಒಂದೊಂದು ಲೆವೆಲ್ ಇಂಟರ್ಕನೆಕ್ಷನ್ ಇರ್ತಾನೆ ಇರುತ್ತೆ. ಸೊ ಎ ಲಾಂಗ್ ಲೆಂತ್ ವಾರ್ಡ್ರೋಬ್. ಸೊ ಎಂಟೈರ್ ರೂಮ್ ಹ್ಯಾಸ್ ಬಿನ್ ಪ್ಯಾನ್ಡ್. So as soon as we end the 4th landing, we enter into a terrace. Again, terrace is just simple open space with space for seatings, and again due to the staircase headroom we have a multiple levels where all the utilities has been accommodated. Coming to terrace, we have used the old technique of brick battens and doing the waterproofing so that it controls the heat to the subsiding structure or subsiding the floor. So this how the entire thing has been panned. So the overall terrace area means the utility purpose area and all those things, this has been plastered and painted with a grey theme.